ವಿಭೂತಿ ಒಳಗಲಿ ಶಿವ ಹೇಳ್ತಾನ ಕುರುವತ್ತಿ ಬಸವಣ್ಣ ಕರಿತಾನ ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಗೆಳೆಯ ಪ್ರೀತಿಯ ಪರಿಮಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ ಟ್ರೆಡಿಷನಲ್ ಅಟೈರ್ ಇಲ್ದ ಒಳಗ್ ಬಿಡಾತಿಲ್ಲ ಅಂತ ಹೇಳಿ ಎಲ್ಲಾರು ಲುಂಗಿ ಹಾಕೊಂಡ್ ಹೊಂಟೇವಿ. ಇವ್ರಿಬ್ರು ಹಾಕಿದ್ರ ನಾ ಹಾಕ್ಲೇ ಇಲ್ಲ ಕೈ ಅದ್ರಾಗ. ನಾ ಹಂಗ ಏನ್ರ ಮುಟ್ಟಾಕ್ ಹೋಗಿದ್ನ ಲುಂಗಿ ಉಚ್ತಿತ್ತಲ್ಲಿ. ಇವಂದ ಲುಂಗಿ ಉಚ್ಚಿ ಬಿದ್ದಿತ್ತಂತ್ರಿ ನೋಡ್ರಿ ಗೋಕರ್ಣ ಬಸ್ ಸ್ಟ್ಯಾಂಡ್ ಕಟ್ಟ. ಅದಕ್ಕೆ ಹೇಳೋದು ಈ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಬಿಟ್ಟೆ ಚಂದಾಗ ಚೂಡಿ ಹಾಕೋಬೇಕ. ಇಲ್ಲೊಂದು ವಾಟರ್ ಬಾಟಲಿಗೆ 40 ರೂಪೀಸ್ ಅಂತ. ನಾಷ್ಟಾಗ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಾರೆ. ಉಪ್ಪಿಟ್ಟು ಸೊ ಐ ವಾಸ್ ಈಗಲಿ ವೇಟಿಂಗ್ ಟು ವಿಸಿಟ್ ಹಿಯರ್. ಸೊ ಇವಾಗ ಹೊಂಟೇನಿ. ಸೊ ನೋಡ್ರಿ ಹೆಂಗೈತೆ ಕೊಟ್ಟು ತೋರಿಸಿ ನೋಡ್ರಿ ಇದ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್ ನಾನು ನಿಮ್ಗೆ ಇವತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬಂದೀನಿ. ಅದೇನಂತಂದರೆ ಟ್ರಾವೆಲ್ ವ್ಲಾಗ್ಸ್. ಸೊ ಭಾಳ ದಿನ ಆಗಿತ್ತು ವೀಡಿಯೋ ಮಾಡಿ. ಅದಕ್ಕೆ ಇವತ್ತು ಡೇ ಔಟ್ ಹೋಗಕತ್ತಿದ್ವಿ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ. ಸೊ ನಿಮ್ಮ ಜೊತೆನೂ ಅದು ಫುಲ್ ಡೇ ಏನಾಗ್ತದೆ ಅಂತ ಶೇರ್ ಮಾಡೋಣ ಅಂತ, ಮತ್ತು ಅದೊಂದು ಪ್ಲೇಸಿಗೆ ವಿಸಿಟ್ ಮಾಡ್ತೀವಿ ಅಂತ ಹೇಳಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವೀಡಿಯೋ. ಈಗ ಜಾಸ್ತಿನ ಆಕೈತವ ತುಪ್ಪ ಬೇಡವ, ತುಪ್ಪ ಅಂದ್ರೆ ಹೋಗ್ತಾನೆ ಸರ್. ಇದು ಇನ್ನೂ ಜಾಸ್ತಿನ ಆಕೈತವ ಹೊರ ತುಂಬ ತಿನ್ನು. ಸೊ ಕಾಸ್ಟ್ ಚಲ ನಾವು ವಸ್ತೀವಲ್ಲೇವಾ ನಮ್ಮ ಸಿಂಬಾನ್ ಬಿಟ್ಟು ಯಾಕ ಹಾಯ್ ಮಾಡ್ಬೇಕು. ಮಕ್ಕಳಿಗಿಂತ ಪ್ರೀತಿ ಅದಾವ ನೋಡ್ಪ ಈ ಗಾಡಿ ಹುಡುಗರು. ಭಾಳ ಪ್ರೀತಿ ಅಂಟಿ ಹಚ್ಚಿದ ವಿಭೂತಿ ಒಳಗ ಶಿವ ಹೇಳ್ತಾನ ಬಸವಣ್ಣ ಕೈ ಮಾಡಿ ಕರಿತಾನ. ಇವರ ನೀವು ಹಾಡ್ರಿ ಆರಿಸ್ಬಿಡೋದು. ಮೂರು ಕಟ್ಟ ವಿಭೂತಿ ಒಳಗ ಇರ್ತಾನ ಹನಿನಾಗ ಹಚ್ಚಿದ ವಿಭೂತಿ ಒಳಗ ಹೇಳ್ತಾನ ಕುರುವತ್ತಿ ಬಸವಣ್ಣ ಕರಿತಾನ. ಧಾರವಾಡನಾಗ ಬಾಯ್ಸ್ನ ಪಿಕ್ ಮಾಡ್ಕೊಂಡೆ. ಈಗ ಸ್ವಲ್ಪ ಮುಂದೆ ಬಂದೆ, ಒಂದು ಸ್ಟಾಪ್ ಹಾಕೇವಿ ಟೀ ಕುಡಿಯಾಕಂತ ಹೇಳಿ. ಟೀ ಬ್ರೇಕ್. ನೀನು ಬಂದೆಯ ಪ್ರೀತಿ ಹೇಳಿ ಎದುರು ನಿಂದೆಯ ಸರಿಟ್ಟು ನನ್ನ ಒಳಗಿದ್ದಾಳೆ ನನ್ನ ಕಂಡೋರು ಯಾರೋ ಯಾರೋ ಗಾಳಿಲಿ ಹೋದೋರು ಯಾರೋ ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಬರದೆ ದೂರಾನು ಇರದೆ ಚುಚ್ಚಿ ನನ್ನ ಕೊಡುತ್ತಾಳೆ. ಆ್ಯಂಡ್ ನೀವು ನೋಡ್ದಂಗೆ ನಾವು ಫುಲ್ ಮಜಾ ಮಾಡ್ಕೊಂಡು ಹಾಡು ಹಾಡ್ಕೊಂಡು ಜಾಲಿಯಾಗಿ ಟ್ರಾವೆಲ್ ಮಾಡಕತ್ತಿದ್ವಿ. ಆ್ಯಂಡ್ ಇವತ್ತು ಇನ್ನೊಂದು ಏನಂತಂದ್ರೆ ಮಳೆ ಬರಬಾರ್ದು, ಬಟ್ ಬರಾಕತ್ತೈತಿ. ನೋಡೋಣಂತ ಇವತ್ತಿನ ವೆದರ್ ನಮಗೆ ಹೆಂಗೆ ಸಪೋರ್ಟ್ ಮಾಡ್ತೈತಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಾನೀಗ ಒಂದು ಸ್ಮಾಲ್ ಲ್ಯಾಪ್ ತೊಗೊಂಡು ಇದ್ದೆ. ಸ್ಮಾಲ್ ಅಲ್ಲ, ಒಂದು ಬಿಗ್ ನ್ಯಾಪ್ ತೊಗೊಂಡಿದ್ದೆ. ಸೊ ಹೋಗೋಣಂತ. ನಾವು ಆಲ್ಮೋಸ್ಟ್ ಗೋಕರ್ಣ ಸಮೀಪ ಅದೇವೀಗ. ಪರಿಮಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ
ಆ್ಯಂಡ್ ಫೈನಲಿ ನಾವು ಗೋಕರ್ಣ ರೀಚ್ ಆದ್ವಿ. ನಂಗೆ ಗೋಕರ್ಣ ನೆನಪು ಅಷ್ಟು ನಾವು ಹೋಗಿದ್ದು ನೆನಪಿಲ್ಲ. ನಾವು ಸಣ್ಣವ್ರಿದ್ದಾಗ ಟ್ರಾವೆಲ್ ಮಾಡ್ತಿದ್ವಿ. ಅಪ್ಪಾಜಿಗೆ ಟ್ರಿಪ್ಸಿಗೆ ಹೋಗೋದಂದ್ರೆ ಭಾಳ ಇಷ್ಟ. ವರ್ಷಕ್ಕೊಂದು ಟ್ರಿಪ್ ಹೋಗ್ತಿದ್ವಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೆರಡು ಟ್ರ್ಯಾಕ್ಸ್ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಿದ್ರೆ. ಗೋಕರ್ಣ, ಹೊನ್ನಾವರ, ಮುರುಡೇಶ್ವರ ಹಿಂಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಬಟ್ ನಂಗೆ ಈಗ ರೀಸೆಂಟಾಗಿ ಹೋಗಿದ್ದಷ್ಟು ನೆನಪಿಲ್ಲ. ಏನೋ ಒಂಥರ ಫಸ್ಟ್ ಟೈಮ್ ಹೋಗಿ ಅನ್ನೋ ಫೀಲ್ಸ್ ಬರಾಕತ್ತಿತ್ತು. ನಾನು ನೋಡೇ ಇಲ್ವನೋ ಅನ್ನೋ ಫೀಲ್ಸ್. ಬಟ್ ಅಮ್ಮ ಹೇಳಕತ್ತಿದ್ಲ ಕರ್ಕೊಂಡು ಹೋಗಿದ್ರಂತ ಅಪ್ಪಾಜಿ. ಸೊ ಹೋಗೋಣಂತ ದರ್ಶನ ಮಾಡೋಣ. ಯಾವ್ರಿ ಮಮ್ಮಿ ಎಲ್ಲದಾಳ? ಮತ್ತು ಇಲ್ಲಿ ಅಂಗಡಿಗಳೆಲ್ಲ ನೋಡಕ್ಕೆ ಒಂಥರ ಚಂದ ಅನಿಸ್ತೈತಿ, ಒಂಥರ ಲೈಕ್ ನೋಡ್ಕೊಂಡು ನಿಂದಿರ್ಬೇಕಂತ ಹೇಳಿ. ಆ್ಯಂಡ್ ನಾವು ಏನು ಮಾಡಿದ್ವಿ ಅಂತಂದರೆ ಒಳಗೆ ಟ್ರೆಡಿಷ್ನಲ್ ವೇರೇ ಇರಬೇಕು. ಇದು ಜೀನ್ಸ್ ಎಲ್ಲ ಹಾಕೊಂಡು ಬಂದರೆ ಅಲೋ ಮಾಡೋಂಗಿಲ್ಲ. ಸೊ ನಾವು ಒಂದು ಪಂಚೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ. 2 ತೊಗೊಂಡಿದ್ವಿ ಆಲ್ರೆಡಿ. ಸೊ ಇನ್ನೊಂದು ಬೇಕಿತ್ತು, ನಾವು 3 ಜನ ಇದ್ವಿ ಅಂತ ಹೇಳಿ. ಸೊ ತೊಗೊಳಕಂತ ಬಂದಿದ್ವಿ. ಆ್ಯಂಡ್ ಇವ್ರ ಬಿಸ್ನೆಸ್ ಯಾವ ಲೆವೆಲಿಗೆ ಇರ್ತೈತೆ ಅಂತಂದರೆ ಹೇಳಿದ ಒಂದು ರೇಟ್ ಹೇಳ್ತಾರೆ, ಇಸ್ಕೊಳ್ಳೋದು ಇನ್ನೊಂದು ರೇಟ್ ಇಸ್ಕೋತಾರೆ. ಸೊ ಚೋಕೆ ಅದು ಅವ್ರ ಬಿಸ್ನೆಸ್ ಇರ್ತೈತಿ. ಆ್ಯಂಡ್ ಈಗ ಪಂಚೆ ಹಾಕೊಂಡು ಒಳಗೆ ಹೋಗೋಣ. ಟ್ರೆಡಿಷ್ನಲ್ ಅಟೈರ್ ಇಲ್ಲದೆ ಒಳಗೆ ಬಿಡಾತಿಲ್ಲ ಅಂತ ಹೇಳಿ ಎಲ್ಲರೂ ಲುಂಗಿ ಹಾಕೊಂಡು ಹೊಂಟೇವಿ. ಸೊ ಪ್ರೀ ಹಿಂದೂಗ ನೋಡ್ರಿ ಇವ್ರಿಬ್ರು ದರ್ಶನ ಮಾಡ್ಕೊಂಡ್ ಬಂದಾರ. ಈಕಿನೇ ಮಾಡಿದ್ದೆಲ್ಲ ನಮಗೆ. ಈಗಿನೇ ಮಾಡಿದ್ದು ನಾ ಚೂಡಿ ಹಾಕೋತೇನಂದ್ರು ಜೀನ್ಸ್ ಹಾಕೋ ಫೋಟೋ ಹಾಕೋತೇವೆ ಅಂತ ಹೇಳ ಅಂತಂದ್ಲ. ಈಗ ನೋಡ್ರಿ ಯಾವತ್ತಿರ್ಬಿ ಹಿಂದ ನಾಕ್ ಹೋಗಿಲ್ಲ. ಹುಡುಗರು ಹೋಗ್ಯಾರ, ಅವ್ರು ಬಂದು ಲುಂಗಿ ಕೊಟ್ರೆ ನಾವು ಹೋಗ್ಬೇಕು. ಸೊ ವೇಟಿಂಗ್. ಇವರಿಬ್ರು ದರ್ಶನ ಮುಗಿಸ್ಕೊಂಡು ಬಂದ್ರ ಅಮ್ಮ ಮಸ್ಪೂರ್ತಿ. ದರ್ಶನ ಮುಗಿಸ್ಕೊಂಡು ನೋಡ್ಬೋದು ಇಲ್ಲೆಲ್ಲ ಬಟ್ಟೆ ಸ್ಟಾಲ್ ಎಲ್ಲ ಅದಾವ. ಅದೆಷ್ಟು ಚಂದ ಇರ್ತಾವ. ಮಾಪಿಡಿ ಮನಿ ಅಂದ್ರೆ ಇದೆ ಬ್ಲೂ. ಆಹಾ ಅದು ಹಿಂದೆ ಇದೆ. ಆ ಬ್ಲೂ ಹಿಂದೆ ಐತ್ಲಾ 17 ಜನ. ಹಾಂ ಮಸ್ತ್ ಇರ್ಲ ಅದು. ದರ್ಶನ ಕೇಳ ಇದು ಕ್ಯಾಮ್ರಾ ತೊಗೊಂಬರ್ಬೇಕು. ರುದ್ರಾಕ್ಷಿ ಮಾಲೆ. ಗೋಕರ್ಣ ಬಸ್ ಸ್ಟ್ಯಾಂಡ್ ಲಿಂಗು ಮುಟ್ಟಿಲ್ಲ ಅಂದ್ರೆ ಅದಕ್ಕೆ ಕೈ ಹಾಕಿ ಲಿಂಗು ಮುಟ್ಸೋಣ. ನಾವೀಗ ಹೌದೇ ಇವ್ರಿಬ್ರು ಹಾಕಿದ್ರ ನಾ ಹಾಕ್ಲೇ ಇಲ್ಲ ಕೈ ಅದ್ರಾಗ. ಆ ಸ್ವಾಮಿ ಬಿ ಹೇಳಿಲ್ಲ ನಿಂಗ. ಅವ್ರೆ ಇಲ್ಲೇ ಅವ್ರ ಸ್ವಾಮಿಗಳೆಲ್ಲ ಇಟ್ಸ್ಕೊಂಡು ಭಟ್ರು. ನಾನೇನ್ ಅನ್ಕೊಂಡೆ ಅಂತ ಹೇಳಂದ್ರೆ ಅದ್ ಬರೀ ಯಾರು ಅರ್ಚನೆ ಮಾಡಿಸ್ತಾರ ಅವ್ರಿಗೆ ಅಟ್ಟ ಅಂತ ಹೇಳಿ ಅನ್ಕೊಂಡೆ. ಇವ್ರ ಗ್ಯಾಪ್ನಾಗ ಮುಟ್ಟಿದ್ರಲ್ಲ ಅಂತ ನಾನು ಅನ್ಕೊಂಡೆ. ನಾ ಹಂಗೇನ್ರ ಮುಟ್ಟಾಕ್ ಹೋಗಿದ್ನ ಲುಂಗಿ ಉಚ್ತಿತ್ತ ಅಲ್ಲಿ. ಆ ಯೋಚನೆ ಗೈಸ್ ನಾವ್ ಈಗ ನೆಕ್ಸ್ಟ್ ಹೋಗತ್ತಿದ್ದೆ ಕುಡ್ಲಾ ಬೀಚಿಗೆ. ಅಲ್ಲಿ ಹೋಗಿ ನಾಷ್ಟ ಮಾಡೋಣಂತೆ. ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸ್ತೈತಿ. ಒಂದು 4ಕ್ಕೆ ಬಿಟ್ಟೇವ್ ಮನಿ. ಸೊ ಇಲ್ಲಿ ನೋಡ್ರಿ ಇವಂತ ಲುಂಗಿ ಹುಚ್ಚಿ ಬಿದ್ದಿತ್ತಂತ್ರಿ ಗರ್ಭಿಣಿ ಹಿಂಗ ಹಿಡ್ಕೊಂಡು ಮಾಡ್ಯಾರ. ನೋಡ್ರಿ ನಮ್ಮವ್ವ ಬೇಕಿತ್ತ. ಅದಕ್ಕೆ ಹೇಳೋದು ಈ ಜೀನ್ಸ್ ಪಾನ್ಸ್ ಎಲ್ಲ ಬಿಟ್ಟೆ ಚಂದಾಗ ಚೂಡಿ ಹಾಕೋಬೇಕ. ಸುಮ್ನಿರ್ ನೀನ ಮಾಡಿದ್ದಲ್ಲ. ಮತ್ತ ಅನ್ಯವ್ರಿಗೆ ತೆಲಿನೇ ಫೋನ್ ಚಲಿಯಪ್ಪ. ನಂಗೆ ಹೊನ್ನಾವರ್ನಾಗ ಮಳಿ ಇರ್ಬೇಕಪ್ಪ ದೇವ್ರ. ಕಂಟ್ರೋಲು ಏನ್ ಹೇಳಿ ಶಾರ್ಟ್ ಕಟ್ ಇದ್ರೆ ಏನಾರ ಹೇಳ್ಬೇಕು. ಒಂದೇ ರೋಡ್ ಅದ ಏನ್ ಹೇಳಿ. ನಾಷ್ಟಾಗ ಉಪ್ಪಿಟ್ಟು ಮಾಡ್ಕೊಂಬಂದಾರೆ. ಉಪ್ಪಿಟ್ಟು
ಚುಮ್ಮರಿ ಮತ್ತು ಇವೇನಮ್ಮ ಚಕ್ಲಿ ರವಾ ತೊಗೊಂಡಿದ್ದೆ, ಬಿಸ್ಕಿಟ, ವಟಾಣಿ ಕಾಳ ಮತ್ತೆ ಎಷ್ಟು ಸ್ಟೆಪ್ಸ್ ಅದಾವ ಚೇತನನ್ನ ಎಷ್ಟು ಸ್ಟೆಪ್ಸ್ ಅದಾವ ಹೌದಾ ಹಾಂ ಲಿಫ್ಟ್ ಐತಂದ್ರೆ ಹಾಂ ಲಿಫ್ಟ್ನಾಗ ಹತ್ತು ಹೋಗೋದನ ಒಬ್ಬರಿಗೆ 400 ರೂಪಾಯಿ. ಗೈಸ್ ನಾವೀಗ ಕುಡ್ಲಾ ಬೀಚ್ ಹೋದಿಲ್ಲ ಇದೆ ಯವ್ವ ಸೊಕಾಶ್ ಬಾಬಿ ಬಂದೇವಿ. ಸೊ ಹೋಗಾಕತ್ತೇವಿ ಡ್ರೆಸ್ ಎಲ್ಲ ತೊಗೊಂಡು ಹೊಂಟೇವಿ. ನೋಡೋಣಲ್ಲ ಎಲ್ಲರೂ ಡ್ರೆಸ್ಸಿಂಗ್ ರೂಮ್ ಇದ್ರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಸ್ತ್ ಆಟಾಡಿ ಆ್ಯಂಡ್ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ತೇವೆ ಮುರುಡೇಶ್ವರ, ಇಲ್ಲಾಂದ್ರೆ ಹೊನ್ನಾವರ ಹೋಗ್ತೀವಿ. ಸೊ ಯಾ ದಟ್ ಈಸ್ ದ ಅಪ್ಡೇಟ್. ಇವಾಗ ಈಗ ಕೆಳಗೆ ಹೋಗೋಣ ಅಂತ. ಚೇತನ ಹೆಂಗೆ ಹೊಂಟ ನೋಡ್ರಿ, ಫುಲ್ ಗಿಚ್ಚು ಗಿಲಿ ಆಗ್ಯಾನ. ನಮ್ಮ ಅವ್ವ ನೋಡ್ರಿ ಗಿಚ್ಚು ಗಿಲಿ ಆಗ. ಆ ಹೂವು ಗೈಸ್, ಆ ಹೂವು ನೋಡ್ರಿ ಮಸ್ತ್. ಹಂಗೆ ತಿರ್ಗಮ್ಮ ಒಂದು ಫೋಟೋ ಹೊಡಿತಾನೆ. ಹಂಗೆ ಈ ಕಡೆ ತಿರ್ಗ ಗೈಸ್ ಇಲ್ಲಿ ನೋಡ್ರಿ ನಮ್ಮ ಅವ್ವಾಗ ತ್ರಾಸಕ್ಕೆ ತೆಳಾಕ ಹೆಂಗ್ಲಿಪ್ಪ ನಂಗೆ ಗೊತ್ತಿಲ್ಲ. ಇದು ರನ್ನಿಂಗ್ ಐತ್ಲ, ತಡ್ರಿ ಸ್ಲೋ ಬರ್ರಿ. ಸೊ ಅಲ್ಲಿ ನೋಡ್ಕೊಂಡು ಹೋಗಿ ಮತ್ತೆ ಬಿದ್ದಿ ಹಿಂದೆ ಸ್ಟೆಪ್ಸ್ ಇನ್ನೂ ಅದಾವ. ಹೊಂಟೆ ಹಂಗೆ ನೋಡ್ಕೊಂತ. ಸೊ ಮುಂದೆ ತೋರಿಸಿ ಹೆಂಗೈತಂತ. ಇನ್ನ ಮುಂದೆ ಚಲೋ ಐತ್ಲ ವ್ಯೂ. ಹಿಂದಿಂದ ಇದ್ರ ಬೆನ್ನಿಂದೆ ಓಂ ಬೀಚ್. ಹಾಂ ಕುಡ್ಲಾ ಬೀಚ್ ಪಕ್ಕಕ್ಕೆ ಇರೋದ ಓಂ ಬೀಚ್ ಅಂತ. ಚೀರಿ ಹೆಂಗೆ ನಗ್ತಾರ ನೋಡ. ಈಗ ಅವ್ರೆ ಕೆಳಗೆ ಹೋದ್ಮೇಲೆ ಇವು ಬ್ಯಾಗ್ ಹಾಕೊಂಡೆ ಶೀ ಅಮ್ಮ ಹಿಂದೆ ಪ್ಯಾಂಟಿಗೆಲ್ಲ ಸಿಡತೈತೆ. ಹಾಂ ಮತ್ತು ಅವ್ರು 40 ರೂಪಾಯಿ ಇಡೋದು ವರ್ತ್ ಐತಿ. ಈಗ ಗೈಸ್ ಇಲ್ಲೊಂದು ವಾಟರ್ ಬಾಟಲಿಗೆ 40 ರೂಪೀಸ್ ಅಂತ. ಬಟ್ ವರ್ತ್ ಐತೆ ಅಂತ ಅನಿಸ್ತೈತೆ. ಬಿಕಾಸ್ ಅವ್ರು ಅಲ್ಲಿಂದ ಇಲ್ಲಿ ಮಟ್ಟ ಹೊತ್ಕೊಂಬರೋಷ್ಟಿಗೆ ಅಂದ್ರೆ ಅವ್ರದ್ದು ನೀರು ಇಳಿದಿರ್ತೈತಿ. ಇನ್ನು ನೀರಿನ ಬಾಟಲ್ ಹೆಚ್ಚು ಮಾಡೋದ್ಲೇ ಏನು ಇರಲಿ, ಅವ್ರ ಶ್ರಮಕ್ಕೂ ನಾವು ಪೇ ಮಾಡಬೇಕಾಗ್ತೈತಿ. ಸೊ ಇಲ್ಲೆಲ್ಲ ಸ್ಟಾಲ್ಸ್ ಹಚ್ತಾರೆ ಅನ್ನಿಸ್ತೈತಿ. ಏನಾರ ಎಳ್ನೀರು ಅದು ಇದೆಲ್ಲ ಚಂದ ಐತೆ ಒಂಥರ ಪ್ಲೇಸ್. ನೋಡ್ರಿ ಹೆಂಗೆ ಕಾಣತೈತಿ. ಯಪ್ಪ ಆ್ಯಕ್ಚುಲಿ ಇನ್ನೂ ಯಾರೂ ಜನ ಇಲ್ಲ. ಈಗ ಒಂದು 11 ಗಂಟೆ ಆಗೈತಿ. ಇಷ್ಟು ಜಲ್ದಿ ಯಾರು ಜನ ಬರ್ತಾರೆ? ಆದರೂ ಬರೋರು ಬರ್ತಾರೆ. ನಮ್ಮ ಥರ ಒನ್ ಡೇ ಔಟ್ ಅಂತ ಹೇಳಿ ಬಂದವರೆಲ್ಲ ಬರ್ತಾರೆ ನೋಡ್ರಿ. ಇಷ್ಟು ಗಲೀಜು ಎಲ್ಲ ಚಲ್ಕೊಂತ ಈಗ ಅಯ್ಯೋ ಸೊಕಾಶ ಮಾನಿ ಆ ಕಡೆಯಿಂದ ಬಾ ಹೇಳ್ತೇನೆ. ಹಿಡ್ಕೊಳ್ಳ ಏನಂದರೂ ಹಾಗೆ ನೀ ನನಗೆ ಅಲ್ಲ. ನನಗೆ ಎಲ್ಲದಕ್ಕಿಂತ ಎಕ್ಸೈಟ್ಮೆಂಟ್ ಇದ್ದಿದ್ದೆ ಹೊನ್ನಾವರ್ಗೆ ಹೋಗೋದೆ. ಬಿಕಾಸ್ ನಂಗೆ ಬೋಟಿಂಗ್ ಮಾಡೋದೈತಿ. ಆ ಬೋಟ್ನಾಗ ಎಕ್ಸ್ಪೀರಿಯನ್ಸ್ ಮಾಡೋದೈತಿ. ಎಷ್ಟೋ ಜನ ಹಾಕಾಕತ್ತಾರೆ. ಸೊ ಲೈಕ್ ಬ್ಯಾಡ್ಲಿ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದು ಹೊನ್ನಾವರ್ಗೆ. ಸೊ ಹೋಗೋಣಂತ. ಹೋಪ್ಫುಲಿ ಮಳೆ ಬರೋದೇ ಇರಲಪ್ಪ ದೇವ್ರ. ತೋ ಸಾಕು ಬಾ. ಶ್ವೇತಾ ಗುರು ಮುಂದೆ ಬರ್ರಿ, ಹಿಂದೆ ಹೋಗ್ಬೇಡ್ರಿ, ಬ್ಯಾಡ ಬರ್ರಿ.
ಸೊ ನಾವೀಗ ಕುಡ್ಲಾ ಬೀಚಿಂದ ಸ್ವಲ್ಪ ಮುಂದೆ ಬಂದು ಇಲ್ಲಿ ಊಟ ಮಾಡಕತ್ತೀವಿ ಆ್ಯಂಡ್ ನಾನು ಬೀಚ್ನಾಗ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸ್ಫೂರ್ತಿಕಾಂತ್ ಲೆನ್ಸ್ ಕಾರ್ಡ್ ಗಾಗಲ್ ಅನ್ಫಾರ್ಚುನೇಟ್ಲಿ ನೀರ್ನಾಗ ಬಿತ್ತು. ಸೊ ನಮ್ಗೆ ಯಾರಿಗೂ ಭಯ ಇತ್ತು ಫೋನು ಹಂಗೆ ಆಗಬಾರ್ದು ಅಂತ ಹೇಳಿ. ಸೊ ನಾವು ಯಾರೂ ಅಷ್ಟು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ನೆಕ್ಸ್ಟ್ ನಾವು ಹೊನ್ನಾವರ್ ಹೋಗಾಕತ್ತೀವಿ. ಔಟ್ಫಿಟ್ ಚೇಂಜ್ ಮಾಡೀವಿ, ನನ್ನ ಬರ್ಡೇ ಔಟ್ಫಿಟ್ ಇದೆ. ಸೊ ಈಗ ನಾವು ಹೊನ್ನಾವರಿಗೆ ಬಂದ್ವಿ, ಕುಟ್ಲೆಯಿಂದ ಹೊನ್ನಾವರಿಗೆ ಬಂದೀವಿ ಈಗ. ಸೊ ಬೋಟಿಂಗ್ ದಿಸ್ ವಾಸ್ ಲೈಕ್ ಇವತ್ತು ಬಂದಿದ್ದ ರೀಸನ್ನೇ ಇದಕ್ಕಂತ ಹೇಳಿ ನಾನು. ಸೊ ಐ ವಾಸ್ ಈಗಲಿ ವೇಟಿಂಗ್ ಟು ವಿಸಿಟ್ ಹಿಯರ್. ಸೊ ಈಗ ಹೊಂಟೇನಿ. ಸೊ ನೋಡಿರಿ ಹೆಂಗೈತೆ ಬೋಟ್ ತೋರ್ಸಿ. ಓಕೆ ಹೋಗು ಹೋಗು ನೀನು ಹೋಗು. ಏನಾಗಂಗಿಲ್ಲ, ಸ್ಲೋ ಆಡಿದಾರೆ ಪೂರ್ತಿ. ಚಕಡಿ ಗಾಡಿಕ್ಕಿಂತನೂ ಸ್ಲೋ. ಇದು ಥರ್ಡ್ ಟೈಮ್ ಇದು. ನಾನು ಇದು ಥರ್ಡ್ ಟೈಮ್, ಸೆಕೆಂಡ್ ಟೈಮ್. ನೀವೆಲ್ಲ ಫಸ್ಟ್ ಟೈಮ್, ನೀವು ಬಂದು ಫಸ್ಟ್ ಟೈಮ್ ಅಲ್ಲ ಇಲ್ಲಿ? ನಾನು ಎಲ್ಲ ಬರ್ತಾರೆ. ಎಲ್ಲಿ ತಗೋ, ಎಲ್ಲಾರ್ಗು ಒಂದು ಚಿಂತೆ ಅಂದ್ರೆ ನಮ್ಮ ಅವ್ವಾಗ ನಾನು ಫೋನಿನ ಚಿಂತೆ ಗೈಸ್. ಇವರಿಬ್ರು ಒಂದು ಆಂಟಿಕ್ಗಳು. ಗೈಸ್ ನೋಡ್ರಿ, ಇದ ಬ್ರಿಡ್ಜ್ ಕೊಲಾಪ್ಸ್ ಆಗಿದ್ದು, ಈಗ ಮತ್ತೆ ರೀಬಿಲ್ಡ್ ಮಾಡ್ಯಾರ. ಬೋಟ್ ಎಕ್ಸ್ಪೀರಿಯನ್ಸ್ ವಾಸ್ ಕ್ರೇಜಿ. ನಾನು ಎಸ್ಪೆಷಲಿ ಇದಕ್ಕೆ ಅಂತ ಹೇಳಿ ವೇಟ್ ಮಾಡಕತ್ತಿದ್ದೆ ಬೆಳಗ್ಗೆಯಿಂದ. ಸೊ ಚಲೋ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಬೋಟ್ನಾಗ ಅಂಗಡಿಗಳೆಲ್ಲ ಮಾಡ್ಯಾರೆ. ಆ್ಯಂಡ್ ಇವರು ಎಲ್ಲ ಟ್ರೈ ಮಾಡಿದ್ರೆ ಜ್ಯೂಸ್, ಕೇರಳ ಸ್ಪೆಷಲ್ ಜ್ಯೂಸ್ ಅಂತ, ನಂಗೆ ಅದ್ರ ಹೆಸರು ಅಷ್ಟು ನೆನಪಿಲ್ಲ, ಬಟ್ ನನಗಿಷ್ಟ ಆಗಲಿಲ್ಲ. ಇವರೆಲ್ಲ ಚಲೋ ಐತಿ ಅಂತ ಹೇಳಿದರೆ. ಸೊ ಇವ ಅಂಗಡಿಗಳ ಒಂದೆರಡು ಮೂರು ಅಂಗಡಿ ಇತ್ತು, ಎಲ್ಲ ಸಿಗ್ತೈತಿ ಇಲ್ಲೇ. ಆ್ಯಂಡ್ ಇವ್ರು ಇಲ್ಲೇ ಜ್ಯೂಸ್ ಟ್ರೈ ಮಾಡಿದ್ದೆ. ವಿಡಿಯೋ ಮಾಡ್ತೀನಿ. ನಾವು ಈವ್ನಿಂಗ್ ಬಂದಿರೋದ್ರಿಂದ ನಮಗೆ ಸನ್ಸೆಟ್ ನೋಡಕ್ಕೆ ಸಿಕ್ತಾ. ಬೋಟ್ನಾಗ ಕುಂತ ಸನ್ಸೆಟ್ ನೋಡೋದೊಂಥರ ಲೈಕ್ ಬಾರೇನೋ ಫೀಲಿಂಗ್ ಅದು. ಸೊ ಚಂದ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಏನು ಬೇಜಾರಾಯ್ತು ಅಂತಂದರೆ 1 hour ಭಾಳ ಕೆಟ್ಟ ಬೋರ್ ಆಗ್ತೈತಿ. 1 hourಕ್ಕಿಂತ ಒಂದು 20-30 minutes ಈಸ್ ಲೈಕ್ ಓಕೆ. ಅದು 1 hour ಹೆಂಗೆ ಮಾಡ್ತಾರೆ ಅಂದ್ರೆ ಸ್ಪೀಡಾಗೂ ಹೋಗಂಗಿಲ್ಲ, ಫುಲ್ ಒಂಥರ ಚಕಡಿಕಿನ್ನ ಸ್ಲೋ ಆಗಿ ಹೋಗ್ತಾರೆ. ಸೊ ಅದೊಂದು ಬೇಜಾರಾಯ್ತು. ಬ್ರಿಡ್ಜ್ಗೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ 6:30ಗೆಲ್ಲ ಕ್ಲೋಸಿಂಗ್ ಇದೆ. ಸೊ ನಾವಂತೂ ಈಗ ಬಂದೀವಿ. ಸೊ ಲೆಟ್ಸ್ ಸಿ, ಹೋಗೋಣಂತೆ. ನೋಡೋಣ ಒಳಗೆ ಬಿಡ್ತಾರ ಏನೋ ಗೊತ್ತಿಲ್ಲ, ಬಿಟ್ಟರೆ ನಿಮಗೆ ತೋರಿಸ್ತೀನಂತೆ. ಮ್ಯಾಂಗ್ರೋವ್ಸ್
ಮ್ಯಾಂಗ್ರೋವ್ಸ್ ನನಗೇನು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ವಿಸಿಟ್ ಮಾಡೋಕ್ಕೆ ಬಿಕಾಸ್ ಏನಿಲ್ಲ ಅಲ್ಲಿ ಜಸ್ಟ್ ಫೋಟೋ ಶೂಟ್ ಸ್ಪಾಟ್ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ನಾವು ಬೇರೆ ಲೈಕ್ ಫುಲ್ ಕತ್ಲೆ ಆಗೋ ಟೈಮಿಗೆ ಬಂದಿದ್ವಿ, ಒಂದು 6:30ಗೆ ಬಂದಿದ್ವಿ. ಒಳಗೆಲ್ಲ ಹೋದ್ಮೇಲೆ ಅಲ್ಲಿ ಫುಲ್ ಕತ್ಲೆ ಇತ್ತು. ಅದೇ ನಾವು ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಬಂದಿದ್ವಿ ಅಂದರೆ ವರ್ತ್ ಅನ್ನಿಸ್ತಿತ್ತು. ಫೋಟೋಸ್ ಎಲ್ಲ ತೊಗೊಂಡಿದ್ರೆ ಓಕೆ ಚಂದ ಬಂದಾವಂತೆ ವರ್ತ್ ಅನಿಸ್ತಿತ್ತು. ನಾವು ಬೇರೆ ಸಂಜೆಗೆ ಬಂದಿದ್ವಿ, ಸೊ ನನಗೇನು ವರ್ತ್ ಅನ್ನಿಸ್ಲಿಲ್ಲ ಸಂಜೆಗೆ ಹೋಗಿದ್ದೆ. ಲೈಕ್ ಒಂದ್ಸರಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಾವು ಮ್ಯಾಂಗ್ರೋವ್ಸ್ನಾಗ ಭಾಳ ಹೊತ್ತಿರಲಿಲ್ಲ, ಒಂದು 15-20 ಮಿನಿಟ್ಸ್ ಅಷ್ಟೇ ಇದ್ವಿ ಬಿಕಾಸ್ ನಮ್ಗೆ ಅಲ್ಲಿಂದ ನೆಕ್ಸ್ಟ್ ಮುರುಡೇಶ್ವರಕ್ಕೆ ಹೋಗೋದಿತ್ತು. ಸೊ ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಮುರುಡೇಶ್ವರಕ್ಕೆ. ಆ್ಯಂಡ್ ಇದೇನು ಸ್ಪೆಷಲ್ ನಂಗೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದೆ ಕಾರ್ತಿಕ್ ಮಾಸ ನಡಾಗತ್ತೈತೆ ಅಂಥೇಳಿ ಲೈಕ್ ಮುಗ್ಯಾಕೆ ಬಂದಿತ್ತು ಆಲ್ಮೋಸ್ಟ್. ಸೊ ಅದಕ್ಕೆ ಏನಾರ ಫುಲ್ ಲೈಟಿಂಗ್ಸ್ ಮಾಡ್ಯಾರೇನೋ ಅಂಥೇಳಿ ನಾವು ಅಂದ್ಕೊಂಡ್ವಿ. ಬಟ್ ನಂಗೆ ಲೈಕ್ ಏನು ರೀಸನ್ ಇತ್ತು ಅಂತೇಳಿ ನನಗೂ ಗೊತ್ತಿಲ್ಲ. ಸೊ ಒಂಥರ ಚಂದ ಕಾಣಿಸಾಕತ್ತಿತ್ತು. ನಾವು ಒಂಥರ ಲೈಕ್ ಗುಡ್ ಟೈಮಿಗೆ ಬಂದೇವೇನೋ ಅನ್ನೋ ಫೀಲ್ಸ್. ಗೈಸ್ ಮುರುಡೇಶ್ವರಕ್ಕೆ ಬಂದೇವೀಗ. ನೋಡ್ಬೋದು ನೀವು ಎಷ್ಟು ಚಂದ ಅಲ್ಲ ಇದು ಮಾಡ್ಯಾರ, ಲೈಟ್ನಿಂಗಿಂದ ಫುಲ್ ಫಿಲ್ ಮಾಡ್ಯಾರ. ಸೊ ಈಗ ಹೋಗೋದು ದರ್ಶನಕ್ಕೆ ಹೊಂಟೇವಿ. ಬೇಡ ನೋಡ್ರಿ ಹೆಂಗೆ ನೋಡತ್ತ, ನೋಡ್ರಿ ಹೆಂಗೆ ರೆಡಿ. ನಾವು ಮುರುಡೇಶ್ವರಕ್ಕೆ ಬಂದಾಗ ಐ ಗೆಸ್ ಒಂದು 7:30 8 o'clock ಆಗಿತ್ತು. ಸೊ ನಾವು ಇಲ್ಲಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಈಗ ದರ್ಶನಕ್ಕೆ ಹೊಂಟೇವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾವು ಇವತ್ತು ಬೆಳಗ್ಗೆಯಿಂದ ಎಷ್ಟು ಟ್ರಾವೆಲ್ ಮಾಡೀವಲ್ಲ ಎಲ್ಲ ಕಡೆ ಸ್ಕೂಲ್ ಮಕ್ಕಳಿದ್ರು. ಲೈಕ್ ಹೊನ್ನಾವರ ಒಳಗೆ ಸಿಗಲಿಲ್ಲ, ಮಿಕ್ಕಿದೆಲ್ಲ ಕಡೆ ಸ್ಕೂಲ್ ಮಕ್ಕಳು ಇದ್ದರೆ. ಇದು ಟ್ರಿಪ್ ಟೈಮಲ್ಲ, ನನಗೆ ಅವ್ರನ್ನೆಲ್ಲ ನೋಡಿದರೆ ನಮ್ಮ ಸ್ಕೂಲ್ ಟ್ರಿಪ್ಸ್ ಎಲ್ಲ ನೆನಪಾಗುತ್ತೆ. ಅಮ್ಮ ಅಪ್ಪಾಜಿ ಒಂದು ಟ್ರಿಪ್ಪು ಮಿಸ್ ಮಾಡಿಸಿಲ್ಲ. ಲೈಕ್ ನಾನು ಮಿಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಲೈಕ್ LKG ಇಂದ 10th ಎವ್ರಿ ಸಿಂಗಲ್ ಟ್ರಿಪ್ ಹೋಗಿನಿ ನಾನು. ಸೊ ಅದೊಂದು ಮೆಮೊರಿ ರಿಕಾಲ್ ಆಗಾಕತ್ತಿತ್ತು. ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕು. ಆಲ್ಮೋಸ್ಟ್ ನೈಟ್ ಆಗಿತ್ತಲ್ಲ, ಮುರುಡೇಶ್ವರನಾಗ ಊಟ ಮುಗಿಸ್ಕೊಂಡು ಹೋಗ್ಬಿಡೋನು, ಒಂದು ಸ್ಟ್ರೆಚ್ನಾಗ ಊರಿಗೆ ಹೋಗ್ಬೋದು ಅಂಥೇಳಿ ಇಲ್ಲಿ ಊಟಕ್ಕೆ ಬಂದಿದ್ವಿ. ಊಟ ಏನೋ ಮಸ್ತ್ ಇತ್ತು, ಬಟ್ ಲೈಕ್ 1 to double ಕಾಸ್ಟ್ ಅಂತ ಹೇಳಿ ಅನ್ಬೋದು ಬಿಕಾಸ್ ದೇವಸ್ಥಾನದ ಮುಂದೆ ಇದ್ದಿದ್ರಿಂದ. ಏನಿಲ್ಲ ನನಗೂ ನುಂಗಿಸ್ರಂಗೆ ಆಗ್ತದೆ ಊಟ ಆದ್ಮೇಲೆ. ಸೊ ಗೈಸ್ ಊಟ ಎಲ್ಲ ಆತ, ಈಗ ವಾಪಸ್ ಹೋಗ್ತೇವೆ. ಅಂತಮ್ಮ ಹೇಳಾಗೆದ್ದ ಕೂಡ್ಲೇ ಅವಳಿಲ್ಲ ಅನ್ನೋ ನೆನಪು. ಟು ಹೋಮ್ ಆ್ಯಂಡ್ ಬ್ಯಾಕ್ ಟು ವರ್ಕ್ ಅಂತೇಳಿ ಹೇಳ್ಬೋದು. ನಾನು ಮುರುಡೇಶ್ವರ ಆದಮೇಲೆ ನೀವು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವು ಹೋಗಿದ್ದು 3 o'clock ಆಗಿತ್ತು. ಆ್ಯಂಡ್ ತಿರುಗಿ ನಾವು ಬಂದಿದ್ದು ಇಲ್ಲ, ಹೋಗಿದ್ದು ಒಂದು 3:30 ಆಗಿತ್ತು, ತಿರ್ಗಾ ಬಂದಿದ್ದು ಒಂದು 3 o'clock ಆಗಿತ್ತು. ಸೊ 3 o'clock ನಂಗೆ ವ್ಲಾಗ್ ಮಾಡೋಷ್ಟೇ ಇರಲಿಲ್ಲ ಆ್ಯಂಡ್ ಭಾಳ ಟಯರ್ಡ್ ಆಗಿತ್ತು. ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ನೋಡಿರಿ, ಈಗ ಎಡಿಟ್ ಮಾಡೋ ಮುಂದೆ ಇಲ್ಲೇ ಆಲ್ಮೋಸ್ಟ್ ನಾವು ಊರಿನ ಬಂದಾಯ್ತು, ಈಗ PGನಾಗ ಅದೇನಿ. ಸೊ ಈಗ ಲೈಕ್ ಎಂಡ್ ಮಾಡಾಕತ್ತೇನೆ ವ್ಲಾಗ್ನ. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊಂಡೇನಿ. ಆ್ಯಂಡ್ ನನಗೆ ಜಾಸ್ತಿ ಐ ಡೋಂಟ್ ನೋ ಏನಕ್ಕೆ ಅಂತ ಹೇಳಿ ನಂಗೆ ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗತ್ತಿಲ್ಲ, ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗತ್ತಿಲ್ಲ, ಎಡಿಟ್ ಮಾಡೋಕ್ಕಾಗತ್ತಿಲ್ಲ. ಒಂದೆರಡು ವ್ಲಾಗ್ಸ್ ಹಂಗೆ ಅದಾವ, ಅವನ್ನ ಎಡಿಟ ಮಾಡಿಲ್ಲ ನಾನು. ನಂಗೆ ಯಾಕೆ ಹಂಗೆ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಸೊ ಹಂಗೆ ಆಗಬಾರ್ದು. ನೆಕ್ಸ್ಟ್ ವ್ಲಾಗಿಂದ ನಾನು ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಏನು ಮಾಡ್ಬೋದು ಅಂತ ಹೇಳಿ ಲೈಕ್ ನೋಡೋಣ ಏನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗಿಂದ ಅಂತ ಹೇಳಿ ಅಂತಂದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವಿಡಿಯೋನಾಗ ಸಿಗೋಣ. ಅಲ್ಲಿವರು ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಟಾಟಾ.